ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಯನ್ನ 4-1 ಅಂತರದಲ್ಲಿ ಟೀಂ ಇಂಡಿಯಾ ಭರ್ಜರಿಯಾಗಿ ಗೆದ್ದು ಬೀಗಿದೆ. ಅದರಲ್ಲೂ ಕೊನೆ ಪಂದ್ಯದಲ್ಲಿನ ಭಾರತದ ಆಟಗಾರರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ನಲ್ಲೇ ಇತ್ತು. ಅಭಿಷೇಕ್ ಶರ್ಮಾ ಟ್ರೆಂಡಿಂಗ್ ಅಂತೂ ಇನ್ನೂ ಕಡಿಮೆನೇ ಆಗಿಲ್ಲ. ಆದರೆ ಟಿ20 ಮ್ಯಾಚ್ನ ಈ ಮಟ್ಟಿಗೆ ಎಂಜಾಯ್ ಮಾಡಿರುವಂಥ ಫ್ಯಾನ್ಸ್ಗೆ ಏಕದಿನ ಸರಣಿ ಆರಂಭಕ್ಕೂ ಮುನ್ನವೇ ಟೆನ್ಷನ್ ಶುರುವಾಗಿದೆ. ಬಿಸಿಸಿಐಗೂ ಕೂಡ ಅದೇ ತಲೆ ಬಿಸಿ ಇದೆ. ಅಷ್ಟಕ್ಕೂ ಏಕದಿನ ಸರಣಿ ಗೆಲುವು ಅಷ್ಟು ಸುಲಭ ಇಲ್ವಾ? ಯಾವಾಗಿಂದ ಪಂದ್ಯಗಳು ಶುರು? ಟಾಪ್ ಆರ್ಡರ್ ಬ್ಯಾಟಿಂಗ್ ಮತ್ತೆ ಕೈ ಕೊಡುತ್ತಾ? ಯಾವೆಲ್ಲ ಆಟಗಾರರು ಫ್ಲಾಪ್ ಆಗಿದ್ದಾರೆ? ಚಾಂಪಿಯನ್ಸ್ ಟ್ರೋಫಿ ಟ್ರಯಲ್ ಮ್ಯಾಚ್ ಆಗಿದ್ಯಾ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗುವುದಕ್ಕೆ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಸರಣಿಯನ್ನ ಟೀಂ ಇಂಡಿಯಾ ಗೆದ್ದಾಗಿದೆ. ಅದರಲ್ಲೂ ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ನಡೆದಂತ 5ನೇ ಹಾಗೆ ಕೊನೆಯ ಟಿ20 ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಟೀಂ ಇಂಡಿಯಾ ಬಲಿಷ್ಠ ಇಂಗ್ಲೆಂಡ್ ತಂಡವನ್ನ ಬರೋಬ್ಬರಿ 150 ರನ್ಗಳಿಂದ ಮಣಿಸಿ ತನ್ನ ಅಜೇಯ ಸರಣಿ ಗೆಲುವಿನ ಓಟವನ್ನ ಮುಂದುವರಿಸಿತು. ಈ ಮೂಲಕ ಕಳೆದ 6 ವರ್ಷಗಳಿಂದ ಭಾರತ ತವರಿನಲ್ಲಿನ ಚುಟುಕು ಸಮರದ ವಿಜಯ ಯಾತ್ರೆ ಮುಂದುವರೆದಿದೆ. ಇದೀಗ 3 ದಿನಗಳ ಏಕದಿನ ಪಂದ್ಯವನ್ನ ಇಂಗ್ಲೆಂಡ್ ವಿರುದ್ಧ ಆಡಲಿದೆ. ಅತ್ತ ಭಾರತ ತಂಡ ಏಕದಿನ ಸರಣಿ ಗೆದ್ದು ಕಂಬ್ಯಾಕ್ ಮಾಡೋ ಯೋಜನೆಯಲ್ಲಿದ್ರೆ ಟಿ20 ಸರಣಿಯ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋಕೆ ಇಂಗ್ಲೆಂಡ್ ಕೂಡ ಭರ್ಜರಿ ತಂತ್ರವನ್ನೇ ರೂಪಿಸಿದೆ. ಮೊದಲನೇದಾಗಿ ಭಾರತಕ್ಕೆ ಈ ಸರಣಿ ಹೇಗೆ ಸವಾಲಾಗುತ್ತೆ ಅನ್ನೋದನ್ನ ಹೇಳ್ತೇನೆ. ಅದಕ್ಕೂ ಮುನ್ನ ಏಕದಿನ ಸರಣಿಗೆ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅನ್ನೋದನ್ನ ಮೊದಲು ನೋಡೋಣ. ಇನ್ನು ಟೋಟಲ್ 15 ಜನರ ತಂಡದಲ್ಲಿ ಬ್ಯಾಟ್ಸ್ಮನ್ ಕೋಟಾದಲ್ಲಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್, ವಿರಾಟ್ ಕೊಹ್ಲಿ ಹಾಗೆ ಶ್ರೇಯಸ್ ಅಯ್ಯರ್ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ವಿಕೆಟ್ ಕೀಪರ್ಸ್ ಆಗಿ ಕೆಎಲ್ ರಾಹುಲ್ ಮತ್ತು ರಿಷಬ್ ಪಂತ್ ಇಬ್ರು ಕೂಡ ಆಯ್ಕೆಯಾಗಿದ್ದಾರೆ. ಇನ್ನು ಆಲ್ರೌಂಡರ್ಸ್ ಕೋಟಾದಲ್ಲಿ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಮತ್ತು ರವೀಂದ್ರ ಜಡೇಜಾ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಬೌಲರ್ಸ್ ಕೋಟಾದಲ್ಲಿ ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ ಮತ್ತು ಹರ್ಷದೀಪ್ ಸಿಂಗ್ ಸ್ಥಾನ ಪಡ್ಕೊಂಡಿದ್ದಾರೆ. ಹೀಗೆ ಟೋಟಲ್ ಆಗಿ 15 ಆಟಗಾರರನ್ನ ಏಕದಿನ ಸರಣಿಗೆ ಸೆಲೆಕ್ಟ್ ಮಾಡಲಾಗಿದೆ. ಇದೇ ಟೀಮ್ನೇ ಚಾಂಪಿಯನ್ಸ್ ಟ್ರೋಫಿಗೂ ಕೂಡ ಆಯ್ಕೆ ಮಾಡಲಾಗಿದೆ. ನಿಜ ಹೇಳಬೇಕು ಅಂದ್ರೆ ಇದು ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿ ಅನ್ನೋದಕ್ಕಿಂತ ಚಾಂಪಿಯನ್ಸ್ ಟ್ರೋಫಿಗೆ ಟೀಂ ಇಂಡಿಯಾ ಆಡ್ತಿರೋ ಟ್ರಯಲ್ ಮ್ಯಾಚ್ ಇದ್ದಂಗೆ ಅಂದ್ರೂ ಕೂಡ ತಪ್ಪಾಗಲ್ಲ. ಫೆಬ್ರವರಿ 6ರಿಂದ 3 ದಿನಗಳ ಏಕದಿನ ಸರಣಿ ಆರಂಭ. ಭಾರತ ಹಾಗೆ ಇಂಗ್ಲೆಂಡ್ ನಡುವೆ ಇದೇ ಫೆಬ್ರವರಿ 6ರಿಂದ 3 ಪಂದ್ಯಗಳ ಏಕದಿನ ಸರಣಿ ಆರಂಭವಾಗಲಿದೆ. ಈ ಸರಣಿಯೊಂದಿಗೆ ಟೀಂ ಇಂಡಿಯಾದ ಸ್ಟಾರ್ ಮತ್ತು ಸೀನಿಯರ್ ಪ್ಲೇಯರ್ಸ್ ಎಲ್ಲರೂ ಕೂಡ ಮತ್ತೊಮ್ಮೆ ಮೈದಾನಕ್ಕಿಳಿಯಲಿದ್ದಾರೆ. 2024ರ ವರ್ಷದಲ್ಲಿ ಆಡಿದ್ದ ಒಂದೇ ಒಂದು ಏಕದಿನ ಸರಣಿಯಲ್ಲಿ, ಅದು ಕೂಡ ಶ್ರೀಲಂಕಾ ವಿರುದ್ಧ ನಡೆದಿದ್ದಂಥ ಪಂದ್ಯದಲ್ಲಿ ಭಾರತ ತಂಡ ಹೀನಾಯ ಸೋಲನ್ನ ಕಂಡಿತ್ತು. ಇದೀಗ ಬರೋಬ್ಬರಿ 7 ತಿಂಗಳ ಬಳಿಕ ಮತ್ತೆ ODI ಫಾರ್ಮೆಟ್ ಅನ್ನು ಆಡ್ತಾ ಇದೆ. ಹಾಗೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸರಣಿಗಳನ್ನ ಸೋತಿರುವಂತ ಭಾರತಕ್ಕೆ ಈ ಸರಣಿ ತುಂಬಾನೇ ಇಂಪಾರ್ಟೆಂಟ್ ಕೂಡ ಆಗಿದೆ. ಮೊದಲ ಪಂದ್ಯ ಫೆಬ್ರವರಿ 6ರಂದು ನಾಗ್ಪುರದ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈಗಾಗಲೇ ಟೀಂ ಇಂಡಿಯಾ ಆಟಗಾರರು ನಾಗ್ಪುರಕ್ಕೆ ತೆರಳಿ ಕೂಡ ಆಗಿದೆ. 2ನೇ ಪಂದ್ಯ ಫೆಬ್ರವರಿ 9ರಂದು ಕಟಕ್ನಲ್ಲಿ ನಡೆಯಲಿದ್ದು, 3ನೇ ಹಾಗೆ ಕೊನೆಯ ಪಂದ್ಯ ಫೆಬ್ರವರಿ 12ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಎಲ್ಲಾ ಪಂದ್ಯಗಳು ಭಾರತೀಯ ಕಾಲಮಾನ ಮಧ್ಯಾಹ್ನ 1:30ರಿಂದ ಆರಂಭವಾಗಲಿವೆ. ವರ್ಷದ ಮೊದಲ ಸರಣಿ ಗೆಲ್ತಾರ ಸೀನಿಯರ್ಸ್. ಟೀಂ ಇಂಡಿಯಾದ ಸ್ಟಾರ್ ಪ್ಲೇಯರ್ಸ್ಗೆ ಇದು ವರ್ಷದ ಮೊದಲ ಸರಣಿ. ಈಗಾಗಲೇ ಟಿ20 ಫಾರ್ಮೆಟ್ಗೆ ಗುಡ್ ಬೈ ಹೇಳಿರುವಂತ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ರವೀಂದ್ರ ಜಡೇಜಾ ಹಾಗೆ ಚುಟುಕು ಫಾರ್ಮೆಟ್ನಿಂದ ಹೊರಗೆ ಉಳಿದಿರುವಂತ ಶುಭ್ಮನ್ ಗಿಲ್, ಕೆಎಲ್ ರಾಹುಲ್, ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್ ಮತ್ತೆ ಈ ಸರಣಿ ಮೂಲಕ ನೀಲಿ ಜರ್ಸಿಯನ್ನು ತೊಡಲಿದ್ದಾರೆ. ಆದರೆ ತಂಡದಲ್ಲಿರುವಂತಹ ಬಹುತೇಕ ಬ್ಯಾಟರ್ಸ್ ಕಳಪೆ ಫಾರ್ಮ್ ನಲ್ಲಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧ ಕೂಡ ಬ್ಯಾಟ್ ಬೀಸಿರಲಿಲ್ಲ. ಆಸ್ಟ್ರೇಲಿಯಾ ಸರಣಿಯಲ್ಲೂ ಕೂಡ ಫ್ಲಾಪ್ ಶೋ ಆಗಿತ್ತು. ಹೀಗಾಗಿ 2 ಸರಣಿಗಳನ್ನು ಕೂಡ ಸೋತಿದ್ರು. ಇದರಿಂದ ಎಚ್ಚೆತ್ತುಕೊಂಡಂತ ಬಿಸಿಸಿಐ ಡೊಮೆಸ್ಟಿಕ್ ಕ್ರಿಕೆಟ್ ಆಡಲೇಬೇಕು ಅಂತ ಟೀಂ ಇಂಡಿಯಾ ಪ್ಲೇಯರ್ಸ್ಗೆ ಅನಂತರದಲ್ಲಿ ವಾರ್ನಿಂಗ್ ಕೊಟ್ಟಿತ್ತು. ಅದರಂತೆ ಈ ಸಲ ಎಲ್ಲರೂ ಕೂಡ ರಣಜಿ ಅಖಾಡಕ್ಕೆ ಇಳಿದಿದ್ರು. ಬಟ್ ಇಲ್ಲೂ ಕೂಡ ರನ್ ಗಳಿಸೋಕೆ ತಿಣುಕಾಡಿದ್ರು. ಲೋಕಲ್ ಬೌಲರ್ಸ್ ಎದುರೇ ನಾನ್ ಬ್ಯಾಟರ್ಸ್ ತರ ವಿಕೆಟ್ ಅನ್ನ ಕೈ ಚೆಲ್ಲಿದ್ರು. ರಣಜಿಯಲ್ಲೂ ಮುಗ್ಗರಿಸಿರುವ ಸ್ಟಾರ್ ಪ್ಲೇಯರ್ಸ್. ಆಸೀಸ್ ಸರಣಿಯಲ್ಲಿ 3 ಪಂದ್ಯಗಳಿಂದ ಬರೀ 31 ರನ್ ಗಳಿಸಿದ್ದಂತ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ರಣಜಿಯಲ್ಲೂ ಕೂಡ ಅದೇ ಕಂಟಿನ್ಯೂ ಆಗಿತ್ತು. ಮುಂಬೈ ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದಂತ ರೋಹಿತ್ ಶರ್ಮಾ 19 ಎಸೆತಗಳನ್ನು ಎದುರಿಸಿದ್ರು. ಆದ್ರೆ ಗಳಿಸಿದ್ದು ಮಾತ್ರ ಜಸ್ಟ್ 3 ರನ್ಗಳನ್ನ ಮಾತ್ರ. ಇತ್ತ ಯಶಸ್ವಿ ಜೈಸ್ವಾಲ್ ಕೂಡ ಕೇವಲ 4 ರನ್ಗಳನ್ನ ಗಳಿಸಿ ವಿಕೆಟ್ ಅನ್ನ ಒಪ್ಪಿಸಿದ್ರು. ಇನ್ನು ಶ್ರೇಯಸ್ ಅಯ್ಯರ್ ಕೂಡ 11 ರನ್ ಗಳಿಸಿ ಪೆವಿಲಿಯನ್ ಸೇರ್ಕೊಂಡಿದ್ರು. ಟೀಂ ಇಂಡಿಯಾದ ಯಂಗ್ ಪ್ರಿನ್ಸ್, ಫ್ಯೂಚರ್ ಕ್ಯಾಪ್ಟನ್ಸ್ ಅಂತಾನೆ ಕರೆಸಿಕೊಳ್ತಿರುವಂತ ಶುಭ್ಮನ್ ಗಿಲ್ ಮತ್ತು ರಿಷಬ್ ಪಂತ್ರದ್ದು ಕೂಡ ಅದೇ ಕಥೆಯಾಗಿತ್ತು. ಕರ್ನಾಟಕ ವಿರುದ್ಧದ ಪಂದ್ಯದಲ್ಲಿ ಪಂಜಾಬ್ ಪರ ಆರಂಭಿಕನಾಗಿ ಕಣಕ್ಕಿಳಿದಿದ್ದಂತ ಶುಭ್ಮನ್ ಗಿಲ್ ಕೇವಲ 4 ರನ್ ಗಳಿಸಿ ನಿರಾಸೆ ಮೂಡಿಸಿದ್ರು. ಅತ್ತ ಸೌರಾಷ್ಟ್ರ ವಿರುದ್ಧದ ಪಂದ್ಯದಲ್ಲಿ ದೆಹಲಿ ಪರ ಬ್ಯಾಟ್ ಬೀಸಿದ್ದಂತ ರಿಷಬ್ ಪಂತ್ ಕಲೆ ಹಾಕಿದ್ದು ಕೂಡ ಕೇವಲ 1 ರನ್ ಮಾತ್ರ.
ಇನ್ನು ಕಿಂಗ್ ವಿರಾಟ್ ಕೊಹ್ಲಿ ಬಗ್ಗೆ ಹೇಳೋದೇ ಬೇಡ. ಕೊಹ್ಲಿ 13 ವರ್ಷಗಳ ಬಳಿಕ ರಣಜಿ ಅಂಗಳಕ್ಕೆ ಇಳಿದಿದ್ದು ಇಡೀ ಜಗತ್ತಿಗೆ ಗೊತ್ತಾಗಿತ್ತು. ಆ ಮಟ್ಟಿಗೆ ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ಜನ ಜಾತ್ರೆಯೇ ಸೇರಿತ್ತು. ಬಟ್ ಕೊಹ್ಲಿ ಸಿಡಿಸಿದ್ದು 6 ರನ್ ಅಷ್ಟೇ. ಕೊಹ್ಲಿ ಔಟ್ ಆಗ್ತಾ ಇದ್ದಂತೆ ಇಡೀ ಮೈದಾನ ಕೂಡ ಖಾಲಿಯಾಗಿತ್ತು. ಇನ್ನು KL ರಾಹುಲ್ ಕೂಡ ಕರ್ನಾಟಕ ಪರ ರಣಜಿಯನ್ನಾಡಿದ್ರು. ಆದ್ರೆ KL ರಾಹುಲ್ ಕೂಡ 37 ಎಸೆತಗಳನ್ನು ಎದುರಿಸಿ 26 ರನ್ ಗಳಿಸಿ ಔಟ್ ಆದ್ರು. ಹೀಗೆ ನೋಡಿದ್ರೆ ಇಲ್ಲಿ 26 ರನ್ ಗಳಿಸಿರುವಂತ KL ರಾಹುಲ್ದೇ ರಣಜಿಯಲ್ಲಿ ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಹೀಗಾಗಿ ಈ ಸ್ಟಾರ್ ಪ್ಲೇಯರ್ಸ್ ಎಲ್ಲರೂ ಕೂಡ ಏಕದಿನ ಸರಣಿಯಲ್ಲಿ ಹೇಗೆ ಆಡ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಮೂಡಿದೆ. ಹಾಗೆ ಈ ಸರಣಿಯಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಮೊಹಮ್ಮದ್ ಶಮಿ ಮೇಲೆ ಹೆಚ್ಚಿನ ನಿರೀಕ್ಷೆ ಮತ್ತು ಜವಾಬ್ದಾರಿಗಳು ಕೂಡ ಇವೆ. 15 ತಿಂಗಳ ಬಳಿಕ ಏಕದಿನ ಸರಣಿ ತಂಡ ಸೇರಿದ ಹಾರ್ದಿಕ್ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್. 15 ತಿಂಗಳ ಬಳಿಕ ಹಾರ್ದಿಕ್ ಪಾಂಡ್ಯ ಏಕದಿನ ತಂಡದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. 2023ರ ಅಕ್ಟೋಬರ್ನಲ್ಲಿ ಬಾಂಗ್ಲಾದೇಶ ವಿರುದ್ಧ ನಡೆದಿದ್ದಂತ ICC ಏಕದಿನ ವಿಶ್ವಕಪ್ನಲ್ಲಿ ಹಾರ್ದಿಕ್ ಪಾಂಡ್ಯ ಕೊನೆಯದಾಗಿ ಪಂದ್ಯವನ್ನು ಆಡಿದ್ರು. ಬಟ್ ಈಗ ಮತ್ತೆ ತಂಡಕ್ಕೆ ಕಮ್ಬ್ಯಾಕ್ ಮಾಡಿದ್ದು ಭಾರತ ತಂಡದ ಮಿಡಲ್ ಆರ್ಡರ್ನಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಈಗಾಗಲೇ ಇಂಗ್ಲೆಂಡ್ ವಿರುದ್ಧ T20 ತಂಡದಲ್ಲಿ ಉತ್ತಮ ಪ್ರದರ್ಶನ ನೀಡಿರುವಂತ ಪಾಂಡ್ಯ ODI ಫಾರ್ಮೆಟ್ನಲ್ಲೂ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋಕೆ ರೆಡಿಯಾಗಿದ್ದಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಈವರೆಗೂ ಒಟ್ಟು 86 ಏಕದಿನ ಪಂದ್ಯಗಳನ್ನಾಡಿದ್ದಾರೆ. ಈ ಪೈಕಿ 61 ಇನ್ನಿಂಗ್ಸ್ಗಳನ್ನಾಡಿದ್ದಾರೆ. ಇದರಲ್ಲಿ ಒಟ್ಟಾರೆ 1769 ರನ್ಗಳನ್ನ ಕಲೆ ಹಾಕಿದ್ದಾರೆ. 92 ರನ್ ಇವರ ಹೈಯೆಸ್ಟ್ ಸ್ಕೋರ್. ಇದರಲ್ಲಿ 11 ಅರ್ಧ ಶತಕಗಳು ಕೂಡ ಸೇರಿವೆ. ಇನ್ನು ಬೌಲಿಂಗ್ನಲ್ಲಿ 80 ಪಂದ್ಯಗಳನ್ನ ಆಡಿದ್ದು 84 ವಿಕೆಟ್ ಬೇಟೆಯಾಡಿದ್ದಾರೆ. ಸ್ವಿಂಗ್ ಬೌಲರ್ ಮೊಹಮ್ಮದ್ ಶಮಿ ಕಮಾಲ್ ಮಾಡ್ತಾರ. ಟೀಂ ಇಂಡಿಯಾ ಪರ ತಮ್ಮ ಸ್ವಿಂಗ್ ಬೌಲಿಂಗ್ ನಿಂದಲೇ ಹೆಸರು ಮಾಡಿರುವಂತ ಸ್ಟಾರ್ ಬೌಲರ್ ಮೊಹಮ್ಮದ್ ಶಮಿ ಎದುರಾಳಿ ಬ್ಯಾಟರ್ಗಳನ್ನ ಕಾಡಿರುವಂತ ಶಮಿ ಈಗಾಗಲೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಭರ್ಜರಿಯಾಗಿ ಕಂಬ್ಯಾಕ್ ಮಾಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 2 T20 ಪಂದ್ಯಗಳಲ್ಲಿ ಚಾನ್ಸ್ ಅನ್ನ ಪಡ್ಕೊಂಡಿದ್ರು. ಬಟ್ ತಮ್ಮ ಮೊದಲ ಪಂದ್ಯದಲ್ಲಿ ಯಾವುದೇ ವಿಕೆಟ್ ಪಡೆಯದೇ ಇದ್ರು ಕೂಡ ಕೊನೆ ಪಂದ್ಯದಲ್ಲಿ 3 ವಿಕೆಟ್ಗಳನ್ನ ಉರುಳಿಸಿದ್ರು. ಈಗ ಶಮಿ ಇಂಗ್ಲೆಂಡ್ ವಿರುದ್ಧ ಏಕದಿನ ಸರಣಿಯಲ್ಲೂ ಕೂಡ ಅದ್ಭುತ ಪ್ರದರ್ಶನ ನೀಡುವಂತ ನಿರೀಕ್ಷೆಯಲ್ಲಿದ್ದಾರೆ. ಅಲ್ಲದೆ ಇಂಜುರಿ ಬಳಿಕ ತಾವು ಆಡ್ಲಿರುವಂತ ಮೊದಲ ಏಕದಿನ ಪಂದ್ಯದಲ್ಲಿ ಶಮಿ ದಾಖಲೆಯ ಮೇಲೆ ಕಣ್ಣು ಕೂಡ ಇಟ್ಟಿದ್ದಾರೆ. ಭಾರತದ ಪರ ಕೊನೆಯ ಏಕದಿನ ಪಂದ್ಯವನ್ನ ಮೊಹಮ್ಮದ್ ಶಮಿ 14 ತಿಂಗಳ ಹಿಂದೆ ಆಡಿದ್ರು. 2023ರಲ್ಲಿ ಭಾರತದಲ್ಲಿ ನಡೆದಿದ್ದಂತ ಏಕದಿನ ವಿಶ್ವಕಪ್ ಫೈನಲ್ ಬಳಿಕ ಗಾಯಕ್ಕೆ ತುತ್ತಾಗಿದ್ರು. ಶಮಿ ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ 5 ವಿಕೆಟ್ಗಳನ್ನ ಪಡೆದ್ರೆ ವಿಶ್ವ ದಾಖಲೆ ಬರೆಯುವಂತ ಚಾನ್ಸ್ ಕೂಡ ಇದೆ. ಏಕದಿನ ಕ್ರಿಕೆಟ್ನಲ್ಲಿ ಅತ್ಯಂತ ವೇಗವಾಗಿ 200 ವಿಕೆಟ್ ಪಡೆದ ಸಾಧನೆ ಮಾಡಲಿದ್ದಾರೆ. ಸದ್ಯ 101 ಇನ್ನಿಂಗ್ಸ್ಗಳಿಂದ 195 ವಿಕೆಟ್ಗಳನ್ನ ಪಡೆದಿದ್ದಾರೆ. ಈ ಮ್ಯಾಚ್ನಲ್ಲಿ 5 ವಿಕೆಟ್ ಪಡೆದ್ರೆ 200 ವಿಕೆಟ್ ಪೂರ್ಣಗೊಳಿಸಲಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಗೆ ಟ್ರಯಲ್ ಮ್ಯಾಚ್ ಇಂಗ್ಲೆಂಡ್ ಸರಣಿ. ಸೇಮ್ ಟು ಸೇಮ್ ಬಟ್ ಡಿಫರೆಂಟ್ ಅಂತಾರಲ್ಲ ಹಾಗೆ ಒಂದೇ ಸ್ಕ್ವಾಡ್ 2 ಮಹತ್ವದ ಫೈಟ್. ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿ ಮತ್ತು ಚಾಂಪಿಯನ್ಸ್ ಟ್ರೋಫಿಗೆ ಒಂದೇ ತಂಡ ಸೆಲೆಕ್ಟ್ ಆಗಿದ್ದು ಇಲ್ಲಿ ಭಾರತ ತಂಡ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಆಂಗ್ಲರ ವಿರುದ್ಧದ ಏಕದಿನ ಸರಣಿ ಚಾಂಪಿಯನ್ಸ್ ಟ್ರೋಫಿಗೆ ಟ್ರಯಲ್ ಮ್ಯಾಚ್ ಅಂದ್ರೂ ಕೂಡ ತಪ್ಪಾಗಲ್ಲ. ಭಾರತದ ಆಟಗಾರರ ಪರ್ಫಾರ್ಮೆನ್ಸ್ ಮೇಲೆ ಚಾಂಪಿಯನ್ಸ್ ಟ್ರೋಫಿಗೆ ಪ್ಲೇಯಿಂಗ್ 11 ಕೂಡ ನಿರ್ಧಾರ ಮಾಡಲಾಗುತ್ತೆ. ಹಾಗೆ ಇಲ್ಲಿ ಆಗುವಂತ ಮಿಸ್ಟೇಕ್ಸ್ ನ ಅಲ್ಲಿ ಸಾಲ್ವ್ ಮಾಡಿಕೊಳ್ಳೋಕ್ಕೂ ಕೂಡ ಲೆಕ್ಕಾಚಾರ ನಡೀತಾ ಇದೆ. ಒಟ್ನಲ್ಲಿ T20 ಸರಣಿ ಗೆಲುವಿನ ಖುಷಿಯನ್ನ ಹಾಗೆ ಕಂಟಿನ್ಯೂ ಮಾಡಬೇಕು ಅಂದ್ರೆ ಏಕದಿನ ಸರಣಿಯನ್ನು ಕೂಡ ಗೆಲ್ಲೇಬೇಕು. ಏಕದಿನ ಸರಣಿ ಗೆದ್ರೆ ಚಾಂಪಿಯನ್ಸ್ ಟ್ರೋಫಿ ಮೇಲೂ ಕೂಡ ಹೋಪ್ಸ್ ಅನ್ನ ಇಟ್ಕೊಳ್ಬಹುದು. ಲಾಸ್ಟ್ ಟೈಮ್ ಫೈನಲ್ ನಲ್ಲಿ ಮಿಸ್ ಆಗಿರುವಂತ ಚಾಂಪಿಯನ್ಸ್ ಟ್ರೋಫಿ ಪಟ್ಟವನ್ನ ಮತ್ತೆ ಏರಬಹುದು. ಸೊ ನಿಮ್ಮ ಪ್ರಕಾರ T20 ಪ್ರದರ್ಶನವನ್ನ ಏಕದಿನದಲ್ಲೂ ಕೂಡ ನಿರೀಕ್ಷೆ ಮಾಡಬಹುದಾ? ಟೀಂ ಇಂಡಿಯಾ ಹೇಗಿದೆ ಅಥವಾ ಬೇರೆ ಯಾರಿಗಾದ್ರೂ ಚಾನ್ಸ್ ಕೊಡಬೇಕಿತ್ತ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.